ಲೋಟ ಕಡುಬು ಮೇಲೆ ತೆಂಗಿನ ಎಣ್ಣೆ ಹಾಯ್ಕೊಂಡು ಸ್ವಲ್ಪ ಉಪ್ಪಿನಕಾಯಿ ಗಸಿಯೊಟ್ಟಿಗೆ ಹಾಯ್ಕ ತಿಂದ್ರೆ ಟೇಸ್ಟ್ ಹೆಂಗೆ ಇರುಕ. ನಾನು ಕೂಡ ಇದು ಕೇಂಡದ್ ಫಸ್ಟ್, ಮಾತ್ರ ಟೇಸ್ಟ್ ಮಾತ್ರ ಸಖತ್ತಾಯಿದಿತ್ತು. ಇದು ನಾನು ಎಲ್ಲಿ ತಿಂದಂತ ಹೇಳ್ರೆ ವೆಂಕಟಲಕ್ಷ್ಮಿ ಮೆಸ್ಸಲ್ಲಿ ಇವ್ರು ಹೊಸ ಹೊಸ ಬ್ರೇಕ್ಫಾಸ್ಟ್ ಲಾಂಚ್ ಮಾಡಿರ. ನಾನು ಕೂಡ ಹೋದ ಕೂಡಲೇ ಇದ್ರನ್ನ ಆರ್ಡರ್ ಮಾಡ್ಕೊಂಡೆ. ಇವ್ರು ಇಲ್ಲಿನ ಸ್ಪೆಷಲ್ ಅಂತ ಹೇಳ್ರ ಕೇಂಬತಿ ನಂಗೆ ಹಾಯ್ ಅಂತ ಅನ್ಸ್ಲ, ತಿಂದಾರ್ಮನ್ ಗೊತ್ತಾಯ್ತು ಇದು ತುಂಬಾನೇ ಲೈಕ್ ಇತ್ತು ಅಂದೇಳಿ ಹೇಳಿ. ಲೋಟ ಕಡುಬು ಮೇಲೆ ತೆಂಗಿನ ಎಣ್ಣೆ ಸುರಿಸ್ಕೊಂಡು ಅದ್ರನ್ನ ಉಪ್ಪಿನಕಾಯಿ ಹಾಯ್ಕ ಮುಳುಸ್ಕ ತಿಂಬತ್ತಿಗೆ ಟೇಸ್ಟ್ ಅಂತೂ ಹೇಳುದೇ ಬೇಡ, ಅಷ್ಟು ಲೈಕ್ ಇದಿತ್ತು. ಅದಾದ್ಮೇಲೆ ನಾವು ಆರ್ಡರ್ ಮಾಡ್ಕೊಂಡದ್ದು ಪೂರಿ ಬಾಜಿ ಎಲ್ಲ ಬದಿಗೂ ದಪ್ಪ ದಪ್ಪ ಮಾಡಿ ಕೊಡ್ತಾರೆ. ಇಲ್ಲ ತೆಳುಕಿದಿತ್ತೆ, ಮುಳುಸ್ಕ ಹೊಡಿತ. ಇಷ್ಟೆಲ್ಲ ತಿಂದ್ರು ನಾನು ಹೊಟ್ಟಿದ್ ಒಂದ್ ಬದಿಗೂ ಸಾಕತ್ತಿಲ್ಲ ಅಂತ ಹೇಳಿ ಬನ್ಸ್ ಅನ್ನ ಆರ್ಡರ್ ಮಾಡ್ಕೊಂತ. ಆ ಬನ್ಸ್ ಅಂತ ನಾ ಹೊತ್ತಿಗೆ ನೀವು ಕಾಣ್ಲಕ್ಕ ಅದೆಷ್ಟು ಸಾಫ್ಟ್ ಆಯ್ತು ಅಂತ ಹೇಳಿ. ಕಾಂಬಕ್ ಮಾತ್ರ ಸಾಫ್ಟ್ ಅಲ್ಲ. ಕಡಿಗೆ ನಾವು ತಿಂದದ್ದು ರೈಸ್ ಬಾತ್, ಇದು ಕೂಡ ಭಾರಿ ಸಾಪ್ ಇದಿತ್ತು. ಇಷ್ಟೆಲ್ಲ ತಿಂದ್ರು ಸಾಕತ್ತಿಲ್ಲ ಅಂತ ಹೇಳಿ ಬೆಲ್ಲದ ಚಾ ಆರ್ಡರ್ ಮಾಡ್ಕೊಂತ ಆ ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ಲಾಸ್ಟ್ ನನ್ನ ಎಕ್ಸ್ಪ್ರೆಷನ್ ಕಾಣ್ಲಕ್ ಜನ ಮಾತ್ರ ಮಸ್ತ್ ಇದಿತ್ತು. ಅವ್ರ ಒಪಿನಿಯನ್ ಅಂತ ಹೇಳಿ ನೀವೇ ಕೇಳಿ. ಮನೆ ತಿಂಡಿ ಹಾಗೆ ಒಳ್ಳೆ ಸೇವೆ ಅದು ವಿನೂತನ ಶೈಲಿಯಲ್ಲಿ ತುಂಬ ರುಚಿಕರವಾಗಿರ್ತಕ್ಕಂಥ ತಿಂಡಿ ತಿನಿಸುಗಳನ್ನು ತಯಾರು ಮಾಡಿರ್ತಾರೆ. ನಿಜವಾಗ್ಲೂ ನಾನು ಬೆಲ್ಲದ ಕಾಫಿ ಸೇರಿದ್ದೇನೆ ಹಾಗೂ ಪೂರಿ ಇಡ್ಲಿ ಇದನ್ನೆಲ್ಲ ಟೇಸ್ಟ್ ಮಾಡಿದ್ದೇನೆ. ತುಂಬಾ ಚೆನ್ನಾಗಿದೆ. ನೀವೆಲ್ಲರೂ ಬನ್ನಿ, ಫ್ಯಾಮಿಲಿ ಸಮೇತ ಬನ್ನಿ. ಮತ್ತು ನಿಮಗೆ ಮನೇಲಿ ಅಡುಗೆ ಮಾಡಿ ಬೇಜಾರಾದರೆ ಇಲ್ಲಿ ಕೂತ್ಕೊಂಡು ತಿನ್ನಲಿಕ್ಕೆ ಒಳ್ಳೆಯ ಸುವರ್ಣ ಅವಕಾಶ ಇದೆ. ಫುಡ್ ಎಲ್ಲ ಭಾಳ ಚೆನ್ನಾಗಿದೆ. ಮಧ್ಯಾಹ್ನ ಊಟ ಕೊಟ್ಟಿರುತ್ತದೆ. ಬನ್ನಿ ಒಂದ್ಸಲ. ಥ್ಯಾಂಕ್ ಯು. ನಾನು ಈ ರೆಸ್ಟೋರೆಂಟಿಗೆ ವೆಂಕಟಲಕ್ಷ್ಮಿಗೆ ಯಾವತ್ತೂ ಬರ್ತೇನೆ. ಇವತ್ತಿದ್ದು ಫುಡ್ ತುಂಬ ಚೆನ್ನಾಗಿದೆ. ನನಗೆ ಖುಷಿ ಆಯಿತು. ಇವತ್ತಿಗೆ ಎಲ್ಲ ರೆಸಿಪಿ ಎಲ್ಲ ಖುಷಿ ಆಯಿತು. ತುಂಬ ಒಳ್ಳೆಯದು. ಅವರಿಗೆ ಕಂಗ್ರ್ಯಾಚುಲೇಷನ್. ನೀವೇ ಕೇಂದ್ರಲ್ಲ ಇಷ್ಟೊಂದು ಜನಕ್ಕೆ ಇಷ್ಟ ಆಯ್ತನಲ್ಲಿ ಹೇಳ್ರೆ ಫುಡ್ ಇನ್ ಟೇಸ್ಟ್ ಹೆಂಗಿರುಕಂದಲ್ಲಿ ಹೇಳಿ. ಇನ್ಯಾಕ್ ತಡ ಆದಷ್ಟು ಬೇಗ ವಿಸಿಟ್ ಮಾಡಿ. ಇಂಥದ್ದು ಇಂಟ್ರೆಸ್ಟಿಂಗ್ ವಿಷಯಗೋಸ್ಕರ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು.